ಚಿಕ್ಕ ಕುರುಬ ಹುಡುಗನು ಹುಲ್ಲುಗಾವಲು ಬೆಟ್ಟದ ಮೇಲೆ ಕುಳಿತು ಹಸಿರು ಹುಲ್ಲುಗಾವಲಿನಲ್ಲಿ ಮೇಯುತ್ತಿರುವ ನಯವಾದ ಬಿಳಿ ಕುರಿಗಳ ಹಿಂಡುಗಳನ್ನು ಸೋಮಾರಿಯಾಗಿ ನೋಡುತ್ತಿದ್ದಾನೆ. ಹುಡುಗ ತನ್ನ ಕುರುಬನ ವಕ್ರದ ಮೇಲೆ ಒಲವು ತೋರುತ್ತಿದ್ದಾನೆ, ಬೇಸರಗೊಂಡಿದ್ದಾನೆ ಮತ್ತು ಚೇಷ್ಟೆ ತೋರುತ್ತಿದ್ದಾನೆ. ಹುಲ್ಲುಗಾವಲು ಬೆಟ್ಟಗಳಿಂದ ಸುತ್ತುವರಿದಿದೆ. ದೂರದಲ್ಲಿ ಒಂದು ಸಣ್ಣ ಹಳ್ಳಿ ಇದೆ. ಆಕಾಶವು ಸ್ಪಷ್ಟ ಮತ್ತು ನೀಲಿ ಬಣ್ಣದ್ದಾಗಿದೆ. ಕೆಲವು ತುಪ್ಪುಳಿನಂತಿರುವ ಮೋಡಗಳು ಮೇಲಕ್ಕೆ ಚಲಿಸುತ್ತವೆ. ಕುರಿಗಳು ಹುಡುಗನ ಆಲೋಚನೆಗಳ ಅರಿವಿಲ್ಲದೆ ಶಾಂತಿಯುತವಾಗಿ ಚದುರಿ ಹೋಗಿವೆ. ಹುಡುಗನು ಬೆಟ್ಟದ ಮೇಲೆ ನಿಂತಿದ್ದಾನೆ. ಅವನ ಕೈಗಳನ್ನು ಬಾಯಿಯ ಸುತ್ತಲೂ ಸುತ್ತಿಕೊಳ್ಳುತ್ತಾ ತೋಳ ಅವನ ಮುಖವು ತಮಾಷೆಯಾಗಿರುತ್ತದೆ, ಹೆದರಿಕೆಯಂತೆ ನಟಿಸುತ್ತದೆ. ಕಣಿವೆಯಲ್ಲಿ ಕೆಳಗಿಳಿಯುವಾಗ ಹಲವಾರು ಹಳ್ಳಿಗರು ಗಾಬರಿಯಿಂದ ಬೆಟ್ಟದ ಮೇಲೆ ಧಾವಿಸುತ್ತಿದ್ದಾರೆ. ಕುರಿಗಳು ಸುಳ್ಳು ಎಚ್ಚರಿಕೆಯನ್ನು ಮರೆತು ಶಾಂತವಾಗಿ ಮೇಯುವುದನ್ನು ಮುಂದುವರಿಸುತ್ತವೆ. ಈ ದೃಶ್ಯವು ಉತ್ಸಾಹಭರಿತವಾಗಿದೆ. ಗ್ರಾಮಸ್ಥರು ಎಚ್ಚರಿಕೆಯ ಮತ್ತು ಚಲನೆಯ ವಿವಿಧ ಸ್ಥಿತಿಗಳಲ್ಲಿ ಕೋಲುಗಳು ಮತ್ತು ಉಪಕರಣಗಳನ್ನು ಹೊತ್ತುಕೊಂಡು ಹುಡುಗನ ಕಡೆಗೆ ಆತುರಪಡುತ್ತಾರೆ. ಉಸಿರು ಬಿಗಿಹಿಡಿದು ಆತಂಕಗೊಂಡ ಗ್ರಾಮಸ್ಥರು ಬಾಲಕನನ್ನು ತಲುಪಿದ್ದು ತೋಳ ಇಲ್ಲದಿರುವುದನ್ನು ಕಂಡು ಆತಂಕಗೊಂಡಿದ್ದಾರೆ. ಹುಡುಗ ನಗುತ್ತಿದ್ದಾನೆ. ಅವನ ಚೇಷ್ಟೆಯಿಂದ ಸ್ಪಷ್ಟವಾಗಿ ರಂಜಿಸಲಾಗಿದೆ. ಮತ್ತೊಂದೆಡೆ ಗ್ರಾಮಸ್ಥರು ಕೋಪ ಮತ್ತು ಹತಾಶೆಯಿಂದ ಕಾಣುತ್ತಾರೆ. ಕೆಲವರು ಸೊಂಟದ ಮೇಲೆ ಕೈ ಹಾಕಿದರೆ ಇತರರು ನಂಬಲಾಗದೆ ತಲೆ ಅಲ್ಲಾಡಿಸುತ್ತಾರೆ. ಹಿನ್ನೆಲೆಯು ಶಾಂತಿಯುತ ಹುಲ್ಲುಗಾವಲು ಮತ್ತು ಮೇಯಿಸುತ್ತಿರುವ ಕುರಿಗಳನ್ನು ತೋರಿಸುತ್ತದೆ. ಹುಡುಗನ ತಂತ್ರವನ್ನು ಒತ್ತಿ ಹೇಳುತ್ತದೆ. ಹುಡುಗ ಇನ್ನೂ ತನ್ನ ಕುರುಬನ ವಕ್ರವನ್ನು ಹಿಡಿದಿದ್ದಾನೆ, ಚೇಷ್ಟೆಯಿಂದ ನಗುತ್ತಾನೆ. ಈಗ ಮತ್ತೆ ಬೆಟ್ಟದ ಮೇಲೆ ನಿಂತಿರುವ ಹುಡುಗ ತೋಳ ಎರಡನೇ ಬಾರಿಗೆ ಅವನ ಮುಖದಲ್ಲಿ ವಿಶಾಲವಾದ ನಗು. ಗ್ರಾಮಸ್ಥರು ದಣಿದಿದ್ದರೂ ನಿರಾಶೆಗೊಂಡಿದ್ದರೂ ಸಹಾಯಕ್ಕಾಗಿ ಮತ್ತೊಮ್ಮೆ ಬೆಟ್ಟದ ಮೇಲೆ ಓಡುತ್ತಿರುವುದನ್ನು ಕಾಣಬಹುದು. ಕುರಿಗಳು ಯಾವುದೇ ಕಾಳಜಿಯಿಲ್ಲದೆ ಮೇಯುವುದನ್ನು ಮುಂದುವರಿಸುತ್ತಿರುವಾಗ ಹುಡುಗನು ಈ ಬಾರಿ ಇನ್ನಷ್ಟು ವಿನೋದದಿಂದ ತನ್ನ ತಮಾಷೆಯನ್ನು ಆನಂದಿಸುತ್ತಿದ್ದಾನೆ. ಆಕಾಶವು ಸ್ವಲ್ಪಮಟ್ಟಿಗೆ ಬದಲಾಗಲು ಪ್ರಾರಂಭಿಸುತ್ತಿದೆ. ಇನ್ನೂ ಕೆಲವು ಮೋಡಗಳು ಕಥೆಯಲ್ಲಿ ಬೆಳೆಯುತ್ತಿರುವ ಉದ್ವೇಗವನ್ನು ಸೂಚಿಸುತ್ತವೆ. ಹುಲ್ಲುಗಾವಲಿನ ಸಮೀಪವಿರುವ ಕಾಡಿನ ಅಂಚಿನಿಂದ ಕತ್ತಲೆಯಾದ ಭಯಂಕರವಾದ ತೋಳವು ಹೊರಹೊಮ್ಮುತ್ತದೆ. ಅದರ ಕಣ್ಣುಗಳು ಕುರಿಗಳ ಕಡೆಗೆ ಹೊಕ್ಕುದಂತೆ ಹೊಳೆಯುತ್ತವೆ. ತೋಳವು ತೆಳ್ಳಗಿನ ಮತ್ತು ಹಸಿದಿದೆ, ಚೂಪಾದ ಹಲ್ಲುಗಳನ್ನು ತೋರಿಸುತ್ತದೆ. ಕುರುಬ ಹುಡುಗ ಭಯದಿಂದ ಹೆಪ್ಪುಗಟ್ಟಿದ ದೂರದಲ್ಲಿ ನಿಂತಿದ್ದಾನೆ. ಈ ಬಾರಿ ಅಪಾಯದ ಅರಿವು ನಿಜವಾಗಿದೆ. ತೋಳ ಸಮೀಪಿಸುತ್ತಿದ್ದಂತೆ ಕುರಿಗಳು ಚದುರಿ ಹೋಗುತ್ತವೆ, ಗಾಬರಿಯಿಂದ ಉರಿಯುತ್ತವೆ. ಆಕಾಶವು ಈಗ ಕತ್ತಲೆಯಾಗಿದೆ ಮತ್ತು ವಾತಾವರಣವು ಉದ್ವಿಗ್ನ ಮತ್ತು ಅಶುಭವಾಗಿದೆ. ಹುಡುಗ ಉದ್ರಿಕ್ತನಾಗಿ ಕೂಗುತ್ತಿದ್ದಾನೆ, ತೋಳ. ಅವನ ಶ್ವಾಸಕೋಶದ ಮೇಲ್ಭಾಗದಲ್ಲಿ ಅವನ ತೋಳುಗಳನ್ನು ಬೀಸುತ್ತಾ ಭಯಭೀತನಾಗಿ ನೋಡುತ್ತಿದ್ದನು. ಆದರೆ ಗ್ರಾಮದ ಕೆಳಗೆ ಗ್ರಾಮಸ್ಥರು ಅವರ ಕೂಗನ್ನು ನಿರ್ಲಕ್ಷಿಸಿ ತಮ್ಮ ದಿನವನ್ನು ಕಳೆಯುತ್ತಿದ್ದಾರೆ. ಕೆಲವರು ಮೇಲಕ್ಕೆ ನೋಡುತ್ತಾರೆ, ಆದರೆ ಈ ಸಮಯದಲ್ಲಿ ಅವನನ್ನು ನಂಬದೆ ತಮ್ಮ ಕಾರ್ಯಗಳಿಗೆ ತ್ವರಿತವಾಗಿ ಹಿಂತಿರುಗುತ್ತಾರೆ. ತೋಳವು ಕುರಿಗಳಿಗೆ ಹತ್ತಿರವಾಗುತ್ತಿದ್ದಂತೆ ಹುಡುಗನ ಮುಖವು ಗಾಬರಿಯಿಂದ ತುಂಬಿದೆ. ವಾತಾವರಣವು ಉದ್ವಿಗ್ನವಾಗಿದೆ. ಆಗಸದಲ್ಲಿ ಕಪ್ಪು ಮೋಡಗಳು ಸೇರುತ್ತವೆ ಮತ್ತು ದೃಶ್ಯವು ಅವಸರದಿಂದ ತುಂಬಿದೆ. ತೋಳವು ಕುರಿಗಳ ಮಧ್ಯದಲ್ಲಿದೆ. ಅದರ ಹಲ್ಲುಗಳು ಉಬ್ಬುತ್ತವೆ ಮತ್ತು ಕುರಿಗಳು ಉನ್ಮಾದದಿಂದ ತಪ್ಪಿಸಿಕೊಳ್ಳಲು ಎಲ್ಲಾ ದಿಕ್ಕಿನತ್ತ ಓಡುತ್ತವೆ. ಕುರುಬ ಹುಡುಗ ಅಸಹಾಯಕನಾಗಿ ಹತ್ತಿರ ನಿಂತಿದ್ದಾನೆ. ತೋಳವು ಕುರಿಯನ್ನು ಹಿಡಿಯುವುದನ್ನು ಗಾಬರಿಯಿಂದ ನೋಡುತ್ತಾನೆ. ಈ ದೃಶ್ಯವು ಅಸ್ತವ್ಯಸ್ತವಾಗಿದೆ. ಕುರಿಗಳು ಹುಲ್ಲುಗಾವಲಿನಲ್ಲಿ ಹರಡಿಕೊಂಡಿವೆ ಮತ್ತು ಹುಡುಗನು ಶಕ್ತಿಹೀನನಾಗಿ ಕಾಣುತ್ತಾನೆ. ಆಕಾಶವು ಈಗ ಕತ್ತಲೆಯಾಗಿದೆ. ಚಂಡಮಾರುತದ ಮೋಡಗಳು ಆವೃತವಾಗಿವೆ. ಇದು ಕ್ಷಣದ ನಾಟಕೀಯ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಹುಡುಗ ಬೆಟ್ಟದ ಮೇಲೆ ಒಬ್ಬನೇ ಕುಳಿತಿದ್ದಾನೆ. ದುಃಖ ಮತ್ತು ಪಶ್ಚಾತ್ತಾಪದಿಂದ ನೋಡುತ್ತಿದ್ದಾನೆ. ಅವನ ತಲೆ ತೂಗಾಡುತ್ತಿದೆ. ಹುಲ್ಲುಗಾವಲು ಮತ್ತೆ ಶಾಂತವಾಗಿದೆ, ಆದರೆ ಹಲವಾರು ಕುರಿಗಳು ಕಾಣೆಯಾಗಿವೆ ಮತ್ತು ಗ್ರಾಮವು ದೂರದಲ್ಲಿದೆ. ಆಕಾಶವು ಸ್ವಲ್ಪಮಟ್ಟಿಗೆ ತೆರವುಗೊಂಡಿದೆ, ಆದರೆ ವಾತಾವರಣವು ಶಾಂತವಾಗಿದೆ. ಹುಡುಗ ತನ್ನ ಕುರುಬನ ವಕ್ರವನ್ನು ಹಿಡಿದಿದ್ದಾನೆ, ಆದರೆ ಇನ್ನು ಮುಂದೆ ಚೇಷ್ಟೆ ತೋರುವುದಿಲ್ಲ. ಬದಲಿಗೆ ಅವರು ಸುಳ್ಳು ಪಶ್ಚಾತ್ತಾಪ ತುಂಬಿದೆ. ಅವನು ಕಲಿತ ಪಾಠವು ಅವನ ಸೋಲಿನ ಅಭಿವ್ಯಕ್ತಿಯಿಂದ ಸ್ಪಷ್ಟವಾಗಿದೆ ಮತ್ತು ಒಮ್ಮೆ ಉತ್ಸಾಹಭರಿತ ಹುಲ್ಲುಗಾವಲು ಖಾಲಿಯಾಗಿದೆ.